ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ಜಿಲ್ಲೆಯ ಸಮಸ್ತ ಜನತೆಗೆ ಹಾಗೂ ನಾಡಿನ ಸಮಸ್ತ ರೇಡಿಯೋ ಕೇಳುಗ ಬಳಗಕ್ಕೆ ಮಹಾ ದಾರ್ಶನಿಕ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕೇಳುಗರೆ, ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ 4ನೇ ಸಂಚಿಕೆಯಲ್ಲಿ ಜಿಲ್ಲೆಯ ಆರ್ಥಿಕ ಅವಲೋಕನದ ಕುರಿತು ಭಾಗ 2ರಲ್ಲಿ ಮಾತನಾಡಲಿದ್ದಾರೆ ಉಪನ್ಯಾಸಕರಾದ ಶರಣಬಸಪ್ಪ ಬಿಳೆಯಲ್ಲಿರವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಆತ್ಮೀಯ ಶ್ರೋತೃ ಬಂಧುಗಳೇ, ಕನ್ನಡ ರಾಜ್ಯೋತ್ಸವದ ಹಾಗೂ ಗ್ರಾಮೀಣ ಭಾರತಿ 90.4 FM ಗಂಗಾವತಿಯ ಮೊದಲ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶೇಷ ರೇಡಿಯೋ ಸರಣಿ ಉಪನ್ಯಾಸಗಳ ಕಾರ್ಯಕ್ರಮ ಅಡಿಯಲ್ಲಿ ನಾ ಕಂಡಂತೆ ಕೊಪ್ಪಳ ಜಿಲ್ಲಾ ಅವಲೋಕನ ಸರಣಿ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಆರ್ಥಿಕ ಸಂಗತಿಗಳ ಕಿರು ಅವಲೋಕನದ ಕುರಿತಾಗಿ ಈಗಾಗಲೇ ಕೊಪ್ಪಳ ಜಿಲ್ಲೆಯ ಪ್ರಾರಂಭದ ಕ್ಷೇತ್ರಗಳ ಬಗ್ಗೆ, ಅಂದರೆ ಕೃಷಿ, ಕೈಗಾರಿಕೆ, ಮೂಲಭೂತ ಸವಲತ್ತುಗಳ ಬಗ್ಗೆ ಮೊದಲನೇ ಸಂಚಿಕೆಯಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ. ಈ 2ನೇ ಸಂಚಿಕೆಯಲ್ಲಿ ವಿಶೇಷವಾಗಿ ಕೊಪ್ಪಳದ ಜನಸಂಖ್ಯೆ, ಆರೋಗ್ಯ ಹಾಗೂ ಶಿಕ್ಷಣ ಮತ್ತು ಮುಂಬರುವ ಕೊಪ್ಪಳದ ಪ್ರವಾಸೋದ್ಯಮ ಮತ್ತು ಕೊಪ್ಪಳದ ಮೂಲಭೂತ ಸಮಸ್ಯೆಗಳು, ಭವಿಷ್ಯದಲ್ಲಿ ಒಟ್ಟಾರೆ ಕೊಪ್ಪಳ ಅಭಿವೃದ್ಧಿಯನ್ನ ಸಾಧಿಸಬೇಕೆಂದರೆ ಯಾವ ಕ್ಷೇತ್ರಗಳಿಗೆ ಆದ್ಯತೆಯನ್ನ ನೀಡಬೇಕು ಎನ್ನುವುದರ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ಳುತ್ತೇನೆ. ಬಂಧುಗಳೇ, ಜನಸಂಖ್ಯೆಯ ಸ್ವರೂಪ, ಕೊಪ್ಪಳದ ಜನಸಂಖ್ಯೆಯನ್ನ ಗಮನಿಸಿದರೆ 2011ರ ಜನಗಣತಿಯ ಪ್ರಕಾರ ಕೊಪ್ಪಳ ಜನಗಣತಿ ಕೊಪ್ಪಳದ ಜನಸಂಖ್ಯೆ ರಾಜ್ಯದ ಜನಸಂಖ್ಯೆಯ ಗಾತ್ರದ ದೃಷ್ಟಿಯಿಂದ 21ನೇ ಸ್ಥಾನದಲ್ಲಿದೆ. ಗ್ರಾಮೀಣ ಜನಸಂಖ್ಯೆ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದು ಪ್ರತಿಶತ 2.3ರಷ್ಟು ವಾರ್ಷಿಕ ಜನಸಂಖ್ಯೆಯ ಏರಿಕೆಯ ದರವನ್ನ ದಾಖಲಿಸುತ್ತಿದೆ. ಲಿಂಗಾನುಪಾತದಲ್ಲಿ ರಾಜ್ಯದಲ್ಲಿ 12ನೇ ಸ್ಥಾನದಲ್ಲಿದೆ. ಪುರುಷ ಮಹಿಳೆಯರ ಅನುಪಾತದ ಪ್ರಮಾಣ ಕೊಪ್ಪಳದಲ್ಲಿ 986ರಷ್ಟಿದೆ. ಮಕ್ಕಳ ಸಂಖ್ಯೆ ಕೊಪ್ಪಳದ ದೃಷ್ಟಿಯಿಂದ ರಾಜ್ಯದಲ್ಲಿ 11ನೇ ಸ್ಥಾನದಲ್ಲಿದೆ. ಗರ್ಭಿಣಿ ಸ್ತ್ರೀಯರ ಆರೈಕೆ ಹಾಗೂ ಶಿಶುಗಳ ರಕ್ಷಣೆಯ ದೃಷ್ಟಿಯಲ್ಲಿ ಜಿಲ್ಲೆ ಇನ್ನೂ ಮಹತ್ವದ ಸಾಧನೆಗಳನ್ನು ಸಾಧಿಸಬೇಕಾಗಿದೆ. ಸಾಕ್ಷರತೆಯ ದೃಷ್ಟಿಯಿಂದ ಕೊಪ್ಪಳ ಉಳಿದ ಜಿಲ್ಲೆಗಳಿಗಿಂತಲೂ ಕಡಿಮೆ ಇದೆ. 2011ರ ಜನಸಂಖ್ಯೆಯ ಗಣನೆಯ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು ಸಾಕ್ಷರತಾ ಪ್ರಮಾಣ 68.1% ಆದರೆ ಪುರುಷ ಸಾಕ್ಷರತೆಯ ಪ್ರಮಾಣ 78.5% ರಷ್ಟಿದ್ದರೆ ಮಹಿಳಾ ಸಾಕ್ಷರತೆಯ ಪ್ರಮಾಣ 57.5%ದಷ್ಟಿದೆ. ಸದ್ಯ ಜನಸಾಂದ್ರತೆಯ ಸಮಸ್ಯೆ ಕೊಪ್ಪಳದಲ್ಲಿಲ್ಲ. ಸದ್ಯದ ಜನಸಾಂದ್ರತೆಯ ಪ್ರಮಾಣ ಕೊಪ್ಪಳದಲ್ಲಿ 250 ಜನರು ಪ್ರತಿ ಚದುರು ಕಿಲೋಮೀಟರ್ಗೆ ವಾಸಿಸುತ್ತಿದ್ದಾರೆ. ರಾಜ್ಯದ ದೃಷ್ಟಿಯಿಂದ 19ನೇ ಸ್ಥಾನದಲ್ಲಿ ಕೊಪ್ಪಳವಿದೆ. ಸಾಕ್ಷರತೆಯ ವಿಷಯದಲ್ಲಿ ಕೊಪ್ಪಳ ಜಿಲ್ಲೆ ಇತ್ತೀಚಿನ ದಿನಗಳಲ್ಲಿ ಪ್ರಗತಿಯನ್ನು ತೀವ್ರಗೊಳಿಸಬೇಕಾದ ಅಗತ್ಯವಿದೆ, ಅನಿವಾರ್ಯವಿದೆ. ತಲಾ ಆದಾಯದ ದೃಷ್ಟಿಯಿಂದ ಕೊಪ್ಪಳ ರಾಜ್ಯದ ತಲಾ ಆದಾಯ 1,26,976 ಆದರೆ ಜಿಲ್ಲೆಯ ತಲಾ ಆದಾಯ ಇನ್ನು 73,916 ರೂಪಾಯಿಗಳು ಜಿಲ್ಲೆಯ ತಲಾ ಆದಾಯವಾಗಿದೆ. ಮತ್ತು ಕಾರ್ಮಿಕರ ಪಾಲುಗಳ ದೃಷ್ಟಿಯಿಂದ ರಾಜ್ಯದಲ್ಲಿ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವಂತಹ ಜಿಲ್ಲೆ ಕೊಪ್ಪಳವಾಗಿದೆ. ವಿಶೇಷವಾಗಿ ಭೂರಹಿತ ಕಾರ್ಮಿಕರ ಸಂಖ್ಯೆ ಕೊಪ್ಪಳದಲ್ಲಿ ಹೆಚ್ಚಿರುವುದನ್ನು
ನಾವು ಕಾಣುತ್ತೇವೆ. ಕೃಷಿ ಕಾರ್ಮಿಕರ ಸಂಖ್ಯೆ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದರೆ ಕೊಪ್ಪಳದಲ್ಲಿ ಹೆಚ್ಚಾಗಿರುವುದರಿಂದ ಉದ್ಯೋಗ ಸಿಗದೆ ಕೊಪ್ಪಳದ ಸಾವಿರಾರು ಕಾರ್ಮಿಕರು ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಕೂಡ ತಾವು ಗಮನಿಸಬಹುದು. ವಿಶೇಷವಾಗಿ ಯಲಬುರ್ಗಾ, ಕುಷ್ಟಗಿ ಮತ್ತು ಕೊಪ್ಪಳದ ಪ್ರದೇಶಗಳಿಂದ ಹೆಚ್ಚು ಜನ ಉದ್ಯೋಗವನ್ನು ಅರಸಿ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗುತ್ತಿರುವುದನ್ನು ನಾವು ದಿನನಿತ್ಯ ಗಮನಿಸುತ್ತೇವೆ. ಆರೋಗ್ಯದ ಸೇವೆ ಕೊಪ್ಪಳದಲ್ಲಿ ಇನ್ನು ವಿಸ್ತರಣೆಯ ಹಂತದಲ್ಲಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಚಿಂತಕರ ಪ್ರಕಾರ ಇನ್ನು ಮುಂದೆ ಆರ್ಥಿಕ ಅಭಿವೃದ್ಧಿಯ ಮಾದರಿಗಳನ್ನು ಆರೋಗ್ಯ ಮತ್ತು ಶಿಕ್ಷಣವನ್ನು ಆಧಾರವಾಗಿಟ್ಟುಕೊಂಡು ಅಳೆಯಲಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಆರೋಗ್ಯ ಸೇವೆಗಳ ವಿಸ್ತರಣೆಯನ್ನು ಹೆಚ್ಚು ಮುತುವರ್ಜಿಯಿಂದ ಕೈಗೊಳ್ಳುತ್ತಿರುವುದು ಸಮಾಧಾನ ತರುವ ಸಂಗತಿ. ಆರೋಗ್ಯ ಸೇವೆಗಳ ವಿಸ್ತರಣೆಯ ದೃಷ್ಟಿಯಿಂದ ಜಿಲ್ಲೆಯಲ್ಲಿಂದು ಅಪೌಷ್ಟಿಕತೆ, ಗರ್ಭಿಣಿಯರ ಆರೈಕೆ, ಶಿಶುಗಳ ಆರೈಕೆಗಳ ವಿಷಯದಲ್ಲಿ ನಿಧಾನವಾಗಿ ಸಮಾಧಾನಕರವಾದಂಥ ಬೆಳವಣಿಗೆಗಳು ಸಾಗುತ್ತಿರುವುದು ಎಲ್ಲರ ಸಂತೋಷಕ್ಕೆ ಕಾರಣವಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳ ಸೇವೆಯಲ್ಲಿ ಕೊಪ್ಪಳ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದರೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸರಿಸುಮಾರು 45 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 63 ಸರ್ಕಾರಿ ಆಸ್ಪತ್ರೆಗಳು, 9 ಸಮುದಾಯ ಕೇಂದ್ರಗಳೊಂದಿಗೆ ಜಿಲ್ಲಾಸ್ಪತ್ರೆ ಹಾಗೂ ತಾಲೂಕಾ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿವೆ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ತಕ್ಕಂತೆ ಜಿಲ್ಲೆಯಲ್ಲಿ ಆರೋಗ್ಯ ಸೇವೆಗಳು ತ್ವರಿತವಾಗಿ ವಿಸ್ತರಣೆಯಾಗುತ್ತಿಲ್ಲ. ಜಿಲ್ಲೆಯ ಆರೋಗ್ಯ ಉಪಕೇಂದ್ರಗಳು ಒದಗಿಸುತ್ತಿರುವ ಸೇವೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುತ್ತಿದೆ. ಜಿಲ್ಲಾ ಆರೋಗ್ಯ ಕೇಂದ್ರಗಳು, ಉಪಕೇಂದ್ರಗಳ ಸೇವೆಯನ್ನು ಗಮನಿಸಿ ರಾಜ್ಯ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಳ್ಳಲಾಗಿದೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಉಪಕೇಂದ್ರಗಳ ಸೇವೆ 4ನೇ ಸ್ಥಾನದಲ್ಲಿದ್ದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸೇವೆಯ ದೃಷ್ಟಿಯಿಂದ 9ನೇ ಸ್ಥಾನದಲ್ಲಿದೆ. ಸಮುದಾಯದ ಆರೋಗ್ಯ ಸೇವೆಗಳ ದೃಷ್ಟಿಯಿಂದ 12ನೇ ಸ್ಥಾನದಲ್ಲಿ ಕೊಪ್ಪಳ ಇರುವುದು ಪ್ರಶಂಸನೀಯ ಸಂಗತಿಯಾಗಿದೆ. ಕೊಪ್ಪಳದಲ್ಲಿ ಶಿಕ್ಷಣ ನಿಧಾನಗತಿಯಲ್ಲಿ ವಿಸ್ತರಣೆಯಾಗುತ್ತಿದೆ. ಆಧುನಿಕ ಅಭಿವೃದ್ಧಿಯ ಇನ್ನೊಂದು ಮಾನದಂಡವಾಗಿರುವ ಶಿಕ್ಷಣದ ಪ್ರಗತಿ ಜಿಲ್ಲೆಯಲ್ಲಿ ಮಂದವಾಗಿದೆ. ಶಿಕ್ಷಣದ ಸಾರ್ವತ್ರೀಕರಣದ ದೃಷ್ಟಿಯಿಂದ ಸರ್ಕಾರ ಮತ್ತು ಖಾಸಗಿ ರಂಗದ ಶೈಕ್ಷಣಿಕ ಚಟುವಟಿಕೆಗಳು ವಿಸ್ತಾರಗೊಳ್ಳುತ್ತಿದ್ದರೂ ಕೂಡ ವೈವಿಧ್ಯಮಯ ಕೋರ್ಸುಗಳಿರುವ ಉನ್ನತ ಶಿಕ್ಷಣ ಸಂಸ್ಥೆಗಳು ಜಿಲ್ಲೆಯಲ್ಲಿ ಎದ್ದು ಕಾಣುತ್ತಿಲ್ಲ. ಉನ್ನತ ಶಿಕ್ಷಣದ ಕ್ಷೇತ್ರದಲ್ಲಿ ಈಗ ಸದ್ಯಕ್ಕೆ 100ಕ್ಕೂ ಹೆಚ್ಚು ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗಳು, 23ಕ್ಕೂ ಹೆಚ್ಚು ಪದವಿ ಕಾಲೇಜುಗಳು, 7 ಪಾಲಿಟೆಕ್ನಿಕಲ್ ಕಾಲೇಜುಗಳು, 2 ಇಂಜಿನಿಯರಿಂಗ್ ಕಾಲೇಜುಗಳು ಕಾರ್ಯ ಹಂತದಲ್ಲಿವೆ. ಮೆಡಿಕಲ್ ಮತ್ತು ತೋಟಗಾರಿಕಾ ಕಾಲೇಜುಗಳು ಕೂಡ ಈ ಒಂದು ಕೊಪ್ಪಳದಲ್ಲಿರುವುದು ಸಂತೋಷ ತರುವ ಸಂಗತಿ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ, ಬಳ್ಳಾರಿಯ 2 PG ಸೆಂಟರ್ಗಳು ಕಾರ್ಯನಿರ್ವಹಿಸುತ್ತವೆ. ಸದ್ಯಕ್ಕೆ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯಿಂದ ಬೇರ್ಪಟ್ಟು ಕೊಪ್ಪಳದಲ್ಲಿ ಹೊಸ ಮಾದರಿಯ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ಘೋಷಣೆ ಮಾಡಿ ಪ್ರಾರಂಭ ಮಾಡಿರುವುದರಿಂದ ಮುಂಬರುವ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಾಗಬಹುದು ಎನ್ನುವುದು ಶಿಕ್ಷಣ ತಜ್ಞರ ಅಭಿಪ್ರಾಯವಾಗಿದೆ. ಇಂದು ಶಿಕ್ಷಣ ಕೊಡುವ ಸಂಸ್ಥೆಗಳು ಸರ್ಕಾರದ ಕಾರ್ಯಯೋಜನೆಗಳಂತೆ ಹೆಚ್ಚುತ್ತಿದ್ದರೂ ಕೂಡ ಸಮಸ್ಯೆಗಳ ದೃಷ್ಟಿಯಿಂದ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದರೆ ಇನ್ನೂ ಹೆಚ್ಚಿನ ರೀತಿಯ ಶಿಕ್ಷಣದ ಸಂಸ್ಥೆಗಳನ್ನ ವೈವಿಧ್ಯಮಯ ಶಿಕ್ಷಣವನ್ನ ನೀಡಬೇಕಾಗಿರುವುದು ಶಿಕ್ಷಣ ಸಂಸ್ಥೆಯ ಪ್ರಮುಖ ಜವಾಬ್ದಾರಿ ಎನ್ನಬಹುದು. ಪ್ರವಾಸೋದ್ಯಮದ ಅವಕಾಶಗಳು ಕೊಪ್ಪಳದಲ್ಲಿ ಸಮೃದ್ಧವಾಗಿವೆ. ಆಧುನಿಕ ಅಭಿವೃದ್ಧಿಯ ಆದಾಯದ ಪ್ರಮುಖ ಮೂಲವೆಂದರೆ ಪ್ರವಾಸೋದ್ಯಮವಾಗಿದೆ. ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಪ್ರವಾಸೋದ್ಯಮದ ಮೂಲಕ ಮಾಡುವಂತ ಹಲವಾರು ರಾಷ್ಟ್ರಗಳು ಅಸ್ತಿತ್ವದಲ್ಲಿವೆ. ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪೆ ಪಕ್ಕದಲ್ಲೇ ಇರುವುದರಿಂದ ಹಂಪೆಯನ್ನು ಕೇಂದ್ರವಾಗಿಟ್ಟುಕೊಂಡು ಜಿಲ್ಲೆಯ
ಆನೆಗುಂದಿ, ಪಂಪಾ ಸರೋವರ, ಕನಕಗಿರಿ, ಪ್ರಾಗೈತಿಕ ಇತಿಹಾಸದ ತಾಣಗಳು, ಅಂಜನಾದ್ರಿ, ಹುಲಿಗಿ, ಇಟಗಿ, ಕಿಷ್ಕಿಂಧ ಪರ್ವತ ಶ್ರೇಣಿಯ ಹೆಚ್ಚಿನ ಪ್ರಚಾರವನ್ನು ಕೈಗೊಂಡರೆ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸಬಹುದು. ಇಂಥ ಪ್ರಯತ್ನಗಳನ್ನು ಎಲ್ಲ ದೃಷ್ಟಿಯಿಂದ ಎಲ್ಲರೂ ಹೆಚ್ಚಿಸಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ಹುಲಿಗಿ ಶ್ರೀಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದರೆ ಕೊಪ್ಪಳ ಜಿಲ್ಲೆಗೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಹೊಸ ಆದಾಯದ ಸಂಪನ್ಮೂಲ ಲಭ್ಯವಾಗುತ್ತದೆ. ಮುಂಬರುವ ದಿನಗಳಲ್ಲಿ ಅಯೋಧ್ಯ ಭಾರತದ ಪ್ರವಾಸೋದ್ಯಮದಲ್ಲಿ ಪ್ರಮುಖ ಸ್ಥಾನ ಪಡೆಯುವುದರಿಂದ ಅಂಜನಾದ್ರಿ ಮತ್ತು ಅಯೋಧ್ಯೆಗಳ ಮಧ್ಯದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪ್ರವಾಸೋದ್ಯಮದ ಭೂಪಟದಲ್ಲಿ ಸೇರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬೃಹತ್ ಯೋಜನೆಯನ್ನು ಘೋಷಿಸಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ಅಂಜನಾದ್ರಿ ಕೊಪ್ಪಳ ಜಿಲ್ಲೆಯ ಮತ್ತೊಂದು ಪ್ರವಾಸೋದ್ಯಮದ ಕೇಂದ್ರವಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳನ್ನು ಈ ಸಂದರ್ಭದಲ್ಲಿ ತೋರುತ್ತಿದೆ. ಒಟ್ಟಾರೆ ಕೊಪ್ಪಳದ ಆರ್ಥಿಕ ಅಭಿವೃದ್ಧಿಯನ್ನು ಗಮನಿಸಿದರೆ ಇಂದು ಅಭಿವೃದ್ಧಿಯ ಬೆಳ್ಳಿಯ ಗೆರೆಗಳು ಕಾಣಿಸುತ್ತಿವೆ. ನಿಧಾನವಾಗಿ ಆವಿಷ್ಕಾರಗಳಿಲ್ಲದೆ, ಯಾವುದೇ ಹೆಚ್ಚಿನ ಕ್ರಾಂತಿಕಾರಕ ಪ್ರಭಾವಗಳಿಲ್ಲದೆ ನಿರಂತರವಾದ ಪ್ರಗತಿ ಕೊಪ್ಪಳದಲ್ಲಿ ಕಾಣುತ್ತಿದೆ. ಬೃಹತ್ ನೂಕುವಿಕೆಯಾಗಲಿ, ಸಂದಿಗ್ಧ ಕನಿಷ್ಠ ಪ್ರಯತ್ನಗಳಾಗಲಿ ಕೊಪ್ಪಳ ಜಿಲ್ಲೆಯ ಆರ್ಥಿಕ ಕ್ಷೇತ್ರದಲ್ಲಿ ಗೋಚರಿಸುತ್ತಿಲ್ಲ. ರಾಜಕೀಯ ಇಚ್ಛಾಶಕ್ತಿ ಇನ್ನಷ್ಟು ಹೆಚ್ಚು ಬೇಕು ಎನ್ನುವುದು ಎಲ್ಲ ನಾಗರಿಕರ ಒತ್ತಾಯವಾಗಿದೆ. ನಿರಂತರವಾದ ಅಭಿವೃದ್ಧಿಯ ಹಪಾಪಿತನ ಸಾರ್ವಜನಿಕರ ಮನೋಧರ್ಮದಲ್ಲಿ ಇದ್ದರೆ ಕ್ರಾಂತಿಕಾರಕವಾದ ಬದಲಾವಣೆಗಳು ಸಾಧ್ಯ. ಈ ಸಂದರ್ಭದಲ್ಲಿ ಕೊಪ್ಪಳದ ಸಾರ್ವಜನಿಕರಲ್ಲಿ ನಿರಂತರವಾದ ಅಭಿವೃದ್ಧಿಯ ಬೇಡಿಕೆಗಳು ಕಡಿಮೆ ಇವೆ. ಸಾಹಸಿ ಉದ್ಯಮಿಗಳ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಿದೆ. ಬಡತನ, ನಿರುದ್ಯೋಗದ ನಿವಾರಣೆಗಾಗಿ ಬೃಹತ್ ಚಟುವಟಿಕೆಗಳ ಜೊತೆಯಲ್ಲಿ ಸಣ್ಣ ಸಣ್ಣ ಚಟುವಟಿಕೆಗಳ ಅವಶ್ಯಕತೆ ಕೊಪ್ಪಳ ಜಿಲ್ಲೆಗಿದೆ. ಅಭಿವೃದ್ಧಿ ಅಂದರೆ ಕೇವಲ ಹಣ ಅಥವಾ ಅನುದಾನವಲ್ಲ, ಅದರೊಂದಿಗೆ ಅಲ್ಲಿರುವ ಸಾಮಾಜಿಕ, ಶೈಕ್ಷಣಿಕ, ಮನೋವೈಜ್ಞಾನಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗಳು ಕೂಡ ಒಳಗೊಂಡಿರುತ್ತವೆ. ರಾಜ್ಯದ ಮುಂದುವರೆದ ಜಿಲ್ಲೆಗಳಿಗೆ ಹೋಲಿಸಿದರೆ ಜಿಲ್ಲೆಯಲ್ಲಿ ಜಾಗತೀಕರಣದ ಪ್ರಭಾವ ಬಹಳಷ್ಟು ಕಡಿಮೆ ಇದೆ. ಶಾಪಿಂಗ್ ಮಾಲುಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಕೂಡ ಉಳಿದ ನಗರಗಳಿಗೆ ಹೋಲಿಸಿದರೆ ಕೊಪ್ಪಳದಲ್ಲಿ ಅಂಥ ದೊಡ್ಡ ಮಟ್ಟದ ಜಾಗತೀಕರಣದ ಪ್ರದರ್ಶನಗಳು ಗೋಚರಿಸುತ್ತಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಸ್ವಭಾವ ಹೊಂದಿರುವ ಕೊಪ್ಪಳ ಜಿಲ್ಲೆಯ ಜನತೆ ಅಭಿವೃದ್ಧಿಗೆ ಬೇಕಾಗುವ ನಿಸರ್ಗ, ಮಾನವ ಸಂಪನ್ಮೂಲ, ಬಂಡವಾಳ, ತಂತ್ರಜ್ಞಾನ, ಸಾಂಸ್ಥಿಕ ಸಂಪನ್ಮೂಲಗಳು ಕೊರತೆಯಲ್ಲಿ ಇದ್ದರೂ ಕೂಡ ಅನಿವಾರ್ಯವಾಗಿ ಕೊಪ್ಪಳ ತನ್ನ ನಿಧಾನಗತಿಯ ಅಭಿವೃದ್ಧಿಯನ್ನು ದಾಖಲಿಸುತ್ತಿರುವುದು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮಹತ್ತರವಾದ ಸಾಧನೆಯಾಗಿದೆ. ಸರ್ಕಾರವನ್ನೇ ಪೂರ್ಣ ಪ್ರಮಾಣದಲ್ಲಿ ಅವಲಂಬಿಸಿ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಕೈಗೊಂಡರೆ ಅಭಿವೃದ್ಧಿ ನಿಧಾನವಾಗುತ್ತದೆ. ಖಾಸಗಿ ರಂಗ ಕೊಪ್ಪಳದಲ್ಲಿ ಇನ್ನಷ್ಟು ಕ್ರಿಯಾಶೀಲವಾಗಬೇಕು. ಅಂದಾಗ ಮಾತ್ರ ಕೊಪ್ಪಳದಲ್ಲಿ ಸರ್ವತೋಮುಖ ಹಾಗೂ ತ್ವರಿತ ಅಭಿವೃದ್ಧಿ ಕಾಣಬಹುದು. ಅಭಿವೃದ್ಧಿಯ ಪ್ರತಿಫಲ ಯಾರಿಗೆ ತಲುಪಬೇಕಾಗಿತ್ತೋ ಅವರಿಗೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ತಲುಪಿಲ್ಲ ಎನ್ನುವುದು ಖೇದಕರವಾದಂಥ ಸಂಗತಿ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಕೊಪ್ಪಳದ ಭವಿಷ್ಯದ ಬಗ್ಗೆ ಆಲೋಚಿಸುವುದಕ್ಕಾಗಿ ಕೆಲವು ಪರಿಣಿತರು ಈ ಕೆಳಗಿನ 10 ಸಂಗತಿಗಳನ್ನು ಪಟ್ಟಿ ಮಾಡಿದ್ದಾರೆ. ಈ 10 ಸಂಗತಿಗಳ ಬಗ್ಗೆ ಆಲೋಚನೆ ಮಾಡಿದರೆ ಕೊಪ್ಪಳದ ಇನ್ನಷ್ಟು ಹೆಚ್ಚಿನ ಬೆಳವಣಿಗೆ ಸಾಧ್ಯವಾಗಬಹುದು ಅನ್ನುವುದು ಪರಿಣಿತರ ಅಭಿಪ್ರಾಯವಾಗಿದೆ. ಕೊಪ್ಪಳದಲ್ಲಿ ಅನುದಾನ ಕಡಿಮೆ ಇದೆ. ಹೀಗಾಗಿ ಆದ್ಯತೆಗಳನ್ನು ಕೊಪ್ಪಳ ಜಿಲ್ಲೆ ಮೊದಲೇ ಗುರುತಿಸಿಕೊಳ್ಳಬೇಕು. ದೊಡ್ಡ ದೊಡ್ಡ ಯೋಜನೆಗಳ ಬದಲಾಗಿ ಚಿಕ್ಕ ಯೋಜನೆಗಳಿಗೆ ಆದ್ಯತೆ ನೀಡಬೇಕು. ಸ್ವಯಂ ಅಭಿವೃದ್ಧಿಯ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಗಂಗಾವತಿಯ ಭತ್ತದ ಕಣಜವನ್ನು ರಕ್ಷಿಸಬೇಕು, ಬೆಳೆಸಬೇಕು ಮತ್ತು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ಜೀವನದಿ ತುಂಗಾವನ್ನು ಎಲ್ಲ ರೀತಿಯಿಂದ ರಕ್ಷಿಸಿ ಉಳಿಸಿಕೊಳ್ಳಬೇಕು. ಪ್ರವಾಸೋದ್ಯಮದ ಅವಕಾಶಗಳನ್ನು ಬಲವಾಗಿ ಬಳಸಿಕೊಳ್ಳಬೇಕು. ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಕಚೇರಿಯನ್ನು
ಕೊಪ್ಪಳದಲ್ಲಿ ಆರಂಭಿಸಿ ಕೊಪ್ಪಳ ಜಿಲ್ಲೆಗೆ ವಿಶೇಷ ಅನುದಾನ ಘೋಷಣೆ ಮಾಡಬೇಕು. ಕೊಪ್ಪಳದಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ವಿಶ್ವವಿದ್ಯಾಲಯಕ್ಕೆ ಅನುದಾನ ನೀಡಿ ಸರ್ಕಾರ ಎಲ್ಲ ರೀತಿಯಿಂದ ಸಹಕರಿಸಬೇಕು. ಕೊಪ್ಪಳದ ಸುತ್ತಮುತ್ತಲಿನ ಉದ್ಯಮಗಳಲ್ಲಿ ಸ್ಥಳೀಕರಿಗೆ ಉದ್ಯೋಗ ನೀಡುವುದರೊಂದಿಗೆ ಸ್ಥಳೀಕರೇ ಹೆಚ್ಚಿನ ಉದ್ಯಮಗಳನ್ನು ಸ್ಥಾಪಿಸುವಂತೆ ಕಾನೂನುಗಳನ್ನು ಬದಲಾಯಿಸಿದರೆ ತಪ್ಪೇನಿಲ್ಲ. ಕೊಪ್ಪಳದಿಂದ ದೊಡ್ಡ ಪ್ರಮಾಣದ ವಲಸೆಯನ್ನು ತಪ್ಪಿಸುವ ಎಲ್ಲ ಕ್ರಮಗಳನ್ನು ಸರ್ಕಾರ ಮತ್ತು ಖಾಸಗಿಯವರು ನಿಭಾಯಿಸಬೇಕು. ಕೊಪ್ಪಳ ಜಿಲ್ಲೆ ಬೆಳವಣಿಗೆಯು ಪ್ರಾರಂಭದ ಹಂತದಲ್ಲಿರುವುದರಿಂದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿಯ ತಂತ್ರಗಳನ್ನು, ಪರಿಸರ ಸಂರಕ್ಷಣೆಯ ತಂತ್ರಗಳನ್ನು, ಪರಿಸರ ಕಾಳಜಿಯ ಅಭಿವೃದ್ಧಿಯ ಮಾದರಿಗಳನ್ನು ಕೊಪ್ಪಳ ಜಿಲ್ಲೆ ಅನುಸರಿಸಿದರೆ ಮುಂಬರುವ ದಿನಗಳಲ್ಲಿ ಪರಿಸರದ ಸಮಸ್ಯೆ ಕೊಪ್ಪಳ ಎದುರಿಸಲಿಕ್ಕಿಲ್ಲ ಎನ್ನುವುದು ಅಭಿಪ್ರಾಯವಾಗಿದೆ. ಈ ಎಲ್ಲ ವರ್ಷದ ಸಾಧನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೊಪ್ಪಳ ಇನ್ನಷ್ಟು ಅಭಿವೃದ್ಧಿಯನ್ನ ಸಾಧಿಸಬೇಕಾದ ಅನಿವಾರ್ಯತೆ ಈ ಸಂದರ್ಭದಲ್ಲಿ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ, ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯದಲ್ಲಿಯೂ ಕೂಡ ಕೊಪ್ಪಳ ಆಶಾವಾದದಿಂದ ಭವಿಷ್ಯದತ್ತ ನೋಡುವುದಕ್ಕೆ ಹಲವಾರು ಪ್ರೇರಕ ಮತ್ತು ಪೂರಕ ಸಂಗತಿಗಳು ಕೊಪ್ಪಳ ಜಿಲ್ಲೆಯಲ್ಲಿರುವುದು ಎಲ್ಲರಿಗೂ ಸಂತೋಷ ತರುವಂಥ ಸಂಗತಿಯಾಗಿದೆ. ಏಕೆಂದರೆ ಭವಿಷ್ಯ ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಭವಿಷ್ಯದಲ್ಲಿ ಇನ್ನೂ ಅದ್ಭುತ ಸೃಷ್ಟಿಯಾಗಿ ಕೊಪ್ಪಳ ಜಿಲ್ಲೆ ಮುಂದುವರೆದ ಜಿಲ್ಲೆಯಲ್ಲಿ ಸೇರುವುದಕ್ಕೆ ಸಾಧ್ಯತೆಗಳು ಬರಬಹುದು. ಒಂದು ಪಲ್ಲಟ, ಒಂದು ಸಂಚಲನ, ಒಂದು ಕೈಗಾರಿಕೆ, ಒಬ್ಬ ನಾಯಕ, ಒಂದು ಉದ್ಯಮ, ಒಂದು ವಿಚಾರಧಾರೆ ಇಡೀ ಜಿಲ್ಲೆಯ ಚಿತ್ರಣವನ್ನೇ ಬದಲಾಯಿಸಬಹುದು. ಇಂಥ ಹಲವಾರು ಉದಾಹರಣೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನಿಸುತ್ತೇವೆ. ಉದಾಹರಣೆಗೆ ಜಮ್ಶೆಡ್ಪುರ್ನಲ್ಲಿ ಟಾಟಾ ಸ್ಟೀಲ್ ಇಂಡಸ್ಟ್ರಿ ಪ್ರಾರಂಭವಾದ ನಂತರ ಜಮ್ಶೆಡ್ಪುರ್ ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆಯುವುದಕ್ಕೆ ಕಾರಣವಾಯಿತು. ನಮ್ಮದೇ ಪಕ್ಕದಲ್ಲಿರ್ತಕ್ಕಂಥ ತೋರಣಗಲ್ ಕೂಡ ಅದೇ ರೀತಿಯ ಬೆಳವಣಿಗೆಯನ್ನು ಸಾಧಿಸಿದಂಥ ನಗರವಾಗಿದೆ. ಇಂಥ ಒಂದು ಸದಾವಕಾಶ ಕೊಪ್ಪಳಕ್ಕೆ ಭವಿಷ್ಯದಲ್ಲಿ ಬರಬಹುದು. ಹಾಗೆ ಕೆಲವು ಸಂದರ್ಭದಲ್ಲಿ ಇಡೀ ಈ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ನೋಡಿದರೆ ರಾಜಕೀಯ ನಾಯಕರು ಬಲವಾದ ಇಚ್ಛೆಯನ್ನ ಒಳಗೊಂಡಿದ್ರೆ ತಮ್ಮ ತಮ್ಮ ಕ್ಷೇತ್ರಗಳನ್ನ ಬೆಳವಣಿಗೆ ಮಾಡಿ ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸುವ ಹಾಗೆ ಸಾಧನೆ ಮಾಡಿರುವುದು ಕೂಡ ಒಂದು ವಿಶೇಷತೆಯಾಗಿದೆ. ಇಂತಹ ಸಾಧನೆ ಈ ಭಾಗದ ರಾಜಕೀಯ ನಾಯಕರು ಮಾಡಬೇಕೆನ್ನುವುದು ಎಲ್ಲ ನಾಗರಿಕರ ಒತ್ತಾಯವಾಗಿದೆ. ಒಟ್ಟಾರೆ ಜಿಲ್ಲೆಯಾಗಿ ಕೊಪ್ಪಳ ಸಾಗಬೇಕಾದ ದಾರಿ ಸುದೀರ್ಘವಿದೆ. ತಲುಪಬೇಕಾದ ಗುರಿ ಬಹುದೂರವಿದೆ. ಸವಾಲುಗಳು ಬೆಟ್ಟದಷ್ಟಿವೆ. ವಿಶ್ರಾಂತಿ ಎನ್ನುವುದಿಲ್ಲ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದಾರಿಯನ್ನು ಕ್ರಮಿಸಲೇಬೇಕು. ಜಿಲ್ಲೆಯ ಇಲ್ಲಿಯವರೆಗಿನ ಅಭಿವೃದ್ಧಿಯ ಪಯಣ ಸುದೀರ್ಘವೇನಲ್ಲ. ಪ್ರಾರಂಭದ ತೊಡಕುಗಳನ್ನು ನಿವಾರಿಸಿಕೊಂಡು ಪ್ರಬುದ್ಧರಾಗಲು, ಬಲಿಷ್ಠರಾಗಲು ಲಭ್ಯವಾಗುವ ಅವಧಿಯಾಗಿದೆ. ಇಂತಹ ಅವಧಿಯ ನಂತರ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿಯನ್ನು ವಿಸ್ತಾರಗೊಳಿಸುವ, ಗಟ್ಟಿಗೊಳಿಸುವ, ಆಳಕ್ಕಿಳಿಸುವ ಯೋಜನೆಗಳ ಅವಶ್ಯಕತೆ ಕೊಪ್ಪಳಕ್ಕಿದೆ. ಇದರೊಂದಿಗೆ ಕೊಪ್ಪಳ ತನ್ನ ಆದ್ಯತೆಗಳನ್ನು, ಅವಕಾಶಗಳನ್ನು, ಅನುದಾನಗಳನ್ನು, ಅನುಷ್ಠಾನಗಳನ್ನು, ಅಭಿವೃದ್ಧಿಯ ಮಾದರಿಗಳನ್ನು ಗುರುತಿಸಿಕೊಂಡು ನಿರಂತರವಾಗಿ ಅವಲೋಕನ ಮಾಡುತ್ತಾ ಸಾಗಿದರೆ ಕೊಪ್ಪಳ ಇನ್ನಷ್ಟು ಹೆಚ್ಚಿನ ದಿಟ್ಟ ಹೆಜ್ಜೆಯನ್ನು ರಾಜ್ಯದ ಆರ್ಥಿಕ ಅಭಿವೃದ್ಧಿಯಲ್ಲಿ ಇಡಬಹುದು. ಈ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿಯೇ ಮಾದರಿಯ ಅಭಿವೃದ್ಧಿಯ ಮಾದರಿಯನ್ನು ನೀಡುವ ಎಲ್ಲ ಸಾಮರ್ಥ್ಯ ಹೊಂದಿರುವ ಕೊಪ್ಪಳ ಜಿಲ್ಲೆ ಮುಂಬರುವ ದಿನಗಳಲ್ಲಿ ಒಂದು ಮಾದರಿಯ ಅಭಿವೃದ್ಧಿಯ ಜಿಲ್ಲೆಯಾಗಲಿ ಎನ್ನುವುದು ಎಲ್ಲರ ಅಭಿಪ್ರಾಯವಾಗಿದೆ. ಈ ಸಂದರ್ಭದಲ್ಲಿ ನನ್ನ ಈ ಒಂದು ಉಪನ್ಯಾಸದ ಸರಣಿಯಲ್ಲಿ ಆಸಕ್ತಿಯಿಂದ ಅತ್ಯಂತ ಶಾಂತಿಯುತವಾಗಿ ನನ್ನ ವಿಚಾರ ಸರಣಿಯನ್ನು ಕೇಳಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶ್ರೋತೃ ಬಂಧುಗಳಿಗೆ ವಂದನೆಯನ್ನ ಅರ್ಪಿಸುತ್ತಾ, ವಿಶೇಷವಾಗಿ ಗಂಗಾವತಿಯ ಗ್ರಾಮೀಣ ಭಾರತಿ 90.4 FM ಗಂಗಾವತಿಯ ನಿರ್ದೇಶಕರಿಗೂ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಉಪನ್ಯಾಸವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇದುವರೆಗೆ
ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮದ 4ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಿಲ್ಲೆಯ ಆರ್ಥಿಕ ಅವಲೋಕನದ ಕುರಿತು ಅನೇಕ ಮಹತ್ವದ ವಿಚಾರಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಉಪನ್ಯಾಸಕರಾದ ಶರಣಬಸಪ್ಪ ಬಿಳೆಯಲಿರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FMನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ. 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಈ ಒಂದು ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದರೆ ಇನ್ನೇಕೆ ತಡ, ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕೊಪ್ಪಳದ ಮನಸ್ಸುಗಳಿಗೆ ಶೇರ್ ಮಾಡಿ. ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮ. ಇದು ನನ್ನೂರು, ಎಲ್ಲರೂ ನನ್ನೋರು. ನಮಸ್ಕಾರ.